ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಗಟ್ಟಿ ಗಿಣ್ಣ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಿಲ್ಕ್ ಪೌಡರ್, ಚೈನಾ ಗ್ರಾಸ್, ಕಸ್ಟರ್ಡ್ ಪೌಡರ್ ಏನು ಹಾಕದಲೆ ಚಾಕೋಲಿ ಕೊಯ್ದು ತಿನ್ನೋ ಅಂತ ಗಿಣ್ಣ ತುಂಬಾ ರುಚಿಯಾಗಿರುತ್ತೆ. ಮಾಡುವುದಂತೂ ತುಂಬಾ ಸುಲಭ, 10 ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ತಿದ್ದೀನಿ ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಅರ್ಧ ಲೀಟ್ರಷ್ಟು ನಂದಿನಿ ಕೇಸರಿ ಹಾಲು ತಗೊಂಡಿದ್ದೀನಿ. ತುಂಬಾ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲು ಹಾಕೊಂಡು 150 ಗ್ರಾಮ್ ಅಷ್ಟು ಬೆಲ್ಲನ ತುರಿದು ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದ್ರೆ ಪುಡಿ ಬೆಲ್ಲನೂ ಸಿಗುತ್ತೆ, ತಗೋಬಹುದು. ಇಲ್ಲಿ ನೋಡಿ, ಕಾಮಧೇನು ಗಿಣ್ಣದ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಮಾಡ್ಕೊಳ್ಳೋದಾದ್ರೂ ಇದನ್ನೇ ತಗೊಳ್ಳೋದು. 100 ಗ್ರಾಮ್ ಅಷ್ಟಿದೆ. 100 ಗ್ರಾಮ್ ಪ್ಯಾಕೆಟ್ ಫುಲ್ಲು ನಾನು ಅದೇ ಹಾಲಿಗೆ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಬೇಕಾದ್ರೆ ತರಿಸ್ಕೋಬಹುದು. 100 ಗ್ರಾಮು ಗಿಣ್ಣದ ಪೌಡರ್ ಫುಲ್ಲು ಹಾಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ 2 ನಿಮಿಷ ಚೆನ್ನಾಗಿ ಕೈ ಆಡ್ಕೋಬೇಕು. ಹಿಂಗ್ ಕೈ ಆಡ್ಕೊಂಡಾಗ ಪೌಡ್ರು ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗುತ್ತೆ, ಬೆಲ್ಲನೂ ಕರಗುತ್ತೆ. ನಿಮಗೆ ಬೇಕಾದ್ರೆ ಈ ಟೈಮಲ್ಲಿ ಸೋಸ್ಕೋಬಹುದು. ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರು ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. 1 ನಿಮಿಷ ಹಿಂಗ್ ಕೈ ಆಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಗಿಣ್ಣದ ಹಾಲನ್ನೆಲ್ಲ ಹಾಕೋತಾ ಇದ್ದೀನಿ. ಸುಲಭವಾಗಿ ಕುಕ್ಕರ್ ಅಲ್ಲಿ ಗಿಣ್ಣ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ. ಕುಕ್ಕರ್ ಅಲ್ಲಿ 2 ಲೋಟದಷ್ಟು ನೀರು ಹಾಕಿ ಮಧ್ಯಕ್ಕೆ ನೋಡಿ ಸ್ಟೀಲ್ ರಿಂಗ್ ಇಟ್ಟಿದ್ದೀನಿ. ಸ್ಟೀಲ್ ರಿಂಗ್ ಇಟ್ಟು ಅದ್ರ ಮೇಲೆ ಗಿಣ್ಣದ ಹಾಲಿನ ಪಾತ್ರೆನ ನೀಟಾಗಿ ಇಡಬೇಕು. ಎಲ್ಲೂ ಒಂದು ಸ್ವಲ್ಪನಾರು ಸೈಡ್ ಆಗಬಾರ್ದು. ಸ್ಟ್ರೈಟ್ ಆಗಿ ನೀಟಾಗಿ ಇಟ್ಟು ಅದು ಫುಲ್ಲು ಮುಚ್ಚೋ ಥರ ಒಂದು ಪ್ಲೇಟು ಇಟ್ಕೋಬೇಕಾಗತ್ತೆ. ನಿಮಗೆ ಸ್ಟೀಲ್ ರಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬೋದು. ಕುಕ್ಕರಲ್ಲಿ ಇಟ್ಟು ಮುಚ್ಚಳ ಮುಚ್ಚೆ ಆದಮೇಲೆ 20 ರಿಂದ 25 ನಿಮಿಷ ನೀವು ಆವಿಯಲ್ಲೇ ಬೇಯಿಸ್ಕೋಬೇಕು, ವೆಯ್ಟ್ ಹಾಕಂಗಿಲ್ಲ. ಈ ಕುಕ್ಕರ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬೇಕು. 5 ರಿಂದ 6 ಜನಕ್ಕಾಗೋಷ್ಟು ಪಲಾವು, ಬಿಸಿಬೇಳೆಬಾತು ಎಲ್ಲ ಮಾಡ್ಕೋಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಧ್ಯೆ ಮಧ್ಯೆ ನೋಡ್ತಾ ಇರಿ. ನೀರು ಅಕಸ್ಮಾತ್ ಕಮ್ಮಿ ಆಗಿದ್ದರೆ ಕೆಳಗೆ ಒಂದು ಸ್ವಲ್ಪ ನೀರು ಹಾಕಿ ಇಡಬೇಕಾಗತ್ತೆ. 25 ನಿಮಿಷ ಆಯಿತು, ತುಂಬ ಚೆನ್ನಾಗಿ ಬೆಂದಿದೆ. ನಿಮಗೆ ಚೆನ್ನಾಗಿ ಆಗಿದೆ ಅಂತ ಗೊತ್ತಾಗೋಕ್ಕೆ ಒಂದು ಟೂತ್ ಪಿಕ್ಕಿಂದ ಈ ಥರ ಮಾಡಿಬಿಟ್ಟು ನೋಡಿದಾಗ ಕಡ್ಡಿಗೆ ಅಂಟ್ಕೊಳ್ಳಿಲ್ಲ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಇದನ್ನು ಒಂದು 3 ಅವರ್ಸು ನಾನು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗಿದೆ. ಆವಾಗಲೇ ಬಿಸಿ ಬಿಸಿ ಇದ್ದಂಗೆ ಫ್ರೆಶ್ ಆಗು ತಿನ್ಬೋದು ನೀವು. ಫ್ರಿಜ್ಜಲ್ಲಿ ಇಟ್ಕೋಬೇಕಂತ ಏನಿಲ್ಲ. ಇನ್ನೂ ಗಟ್ಟಿಯಾಗಿ ಪೀಸು ಬರಬೇಕು ಅಂತಂದರೆ ಈ ಥರ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆಯಿಂದ ಬಿಟ್ಕೊಂಡಿದೆ ಅಂತ. ಹಿಂಗೆ ಆಗ್ತಿದ್ದಂಗೆ ಆಗಲೇ ಬಂದೇ ಬಿಡ್ತು. ಸೂಪರ್ ಆಗಿರೋ ಗಿಣ್ಣು ರೆಡಿ ಆಯಿತು. ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿದೆ. ನೀವು ಒಂದ್ಸಲಿ ಕಾಮಧೇನು ಗಿಣ್ಣಿನ ಪೌಡ್ರ್ ತಗೊಂಡು ಮಾಡ್ಕೊಳ್ಳಿ. ಸ್ಪಾಂಜ್ ಆಗಿ, ಸಾಫ್ಟಾಗಿ, ಗಟ್ಟಿಯಾಗಿ ನೋಡಿ. ಗಿಣ್ಣದ ಹಾಲಲ್ಲಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನಿಮ್ಮ ಆತ್ಮೀಯರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.